ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ಸಿಂಪಲ್ಲಾಗಿ ಬಾಕ್ಸಿಗೆ ಒಂದು ರೈಸ್ ಬಾತ್ ಮಾಡಿದ್ದೀನಿ. ಅದ್ಭುತ ರುಚಿ ಇದೆ. ಹೇಗೆ ಮಾಡೋದು ಅಂತ ವಿಡಿಯೋ ನೋಡೋಣ ಬನ್ನಿ. ಅಕ್ಕಿ ಫಸ್ಟೇ ತೊಳೆದು ಬಸಿ ಹಾಕಿರ್ತೀನಿ. ಏನೇನು ಬೇಕು ಅಂತ ನೋಡಿ. ಹಸಿಮೆಣಸಿನ್ಕಾಯಿ 2 ಸೀಳಿಟ್ಟಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಕ್ಯೂಬ್ಸ್ ಮಾಡಿಟ್ಟಿದ್ದೀನಿ, ಹಸಿ ಬಟಾಣಿ, ಚಾಪ್ಡ್ ಟೊಮೆಟೊ ಮತ್ತು ಬಿರಿಯಾನಿ ಮಸಾಲ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದು 10 ರುಪೀಸ್. ಕೊತ್ತಂಬರಿ ಸೊಪ್ಪು, ನೀರು ಫಸ್ಟೇ ಬಿಸಿಗಿಟ್ಟಿರ್ತೀನಿ, ಬೇಗ ಆಗಬೇಕಲ್ವಾ, ಟೈಮ್ ಇಲ್ಲ. ಹಾಗಾಗಿ ಪನ್ನೀರ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ಸುಲಭಕ್ಕಾಗೋದು. ಎಷ್ಟು ನಾವು ಎಣ್ಣೆ ಬಳಸ್ತೀವೋ ಅರ್ಧ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅರ್ಧ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಪರಿಮಳ ಚೆನ್ನಾಗಿರುತ್ತೆ, ತುಪ್ಪ ಆರೋಗ್ಯಕ್ಕೂ ಒಳ್ಳೆಯದು. ಸೋಂಪು ಹಾಕ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಲ್ಲ. ಒಬ್ಬೊಬ್ಬರಿಗೆ ಹಸಿಮೆಣಸಿನ್ಕಾಯಿ ತಿಂದರೆ ಆಗಲ್ಲ ಅಂತಾರೆ, ಯಾಕೆಂದರೆ ಅವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಎದೆ ಉರಿ ಬರುತ್ತೆ. ಹಾಗಾಗಿ ಹಸಿಮೆಣಸಿನ್ಕಾಯಿ ಈ ರೀತಿ ಹುರ್ಕೊಳ್ಳೋದು ಒಳ್ಳೆಯದು. ಇವಾಗ ಈರುಳ್ಳಿ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆನಂತರ ಗರಂ ಮಸಾಲೆ ಪುಡಿ 2 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲೇ ಹುರ್ಕೊಳ್ಳೋದ್ರಿಂದ ಪುಡಿಗಳನ್ನು ಒಳ್ಳೆ ಪರಿಮಳ ಬರುತ್ತೆ, ರುಚಿನೂ ಜಾಸ್ತಿ ಇರುತ್ತೆ. 1 ಟೀ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡಿದ್ದೀನಿ. 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಟೊಮೆಟೊ ಹದವಾಗಿ ಬೇಯಬೇಕದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗಲೇ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ಈ ಸಿಂಪಲ್ ಆದ ರೆಸಿಪಿ ವಿಡಿಯೋ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. 2 ಮುಷ್ಟಿ ಆಗುವಷ್ಟು ಹಸಿ ಜೋಳ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಜೋಳ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್, ಮತ್ತು ತಿನ್ನುವಾಗ ಅದರ ಹಾಲು ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿನೂ ಒಂದು 2 ಮುಷ್ಟಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಹಾಕಬೇಕಿತ್ತು, ಮರೆತುಬಿಟ್ಟಿದ್ದೆ, ಇವಾಗ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡ್ರೆ ಅದೂ ಸರಿ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಇವಾಗ ಹೆಚ್ಚಿರೋ ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರನ್ನು ನನಗೆ ಟೈಮ್ ಇಲ್ಲದ ಕಾರಣ ಪನ್ನೀರ್ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಫಸ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬೋದಿತ್ತು, ಅರ್ಜೆಂಟಿಗೆ ಆಗಬೇಕಿತ್ತು. ಹಾಗಾಗಿ ಪನ್ನೀರನ್ನ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಬೇಯ್ತಾ ಇರಲಿ. ಮಸಾಲೆ ನೀರು ಇದೆಯಲ್ಲ, ಅದೆಲ್ಲ ಪನ್ನೀರು, ಜೋಳ, ಬಟಾಣಿಗೆಲ್ಲ ಹಿಡ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಬಿರಿಯಾನಿ ಮಸಾಲ ಹಾಕ್ಕೊಳ್ಳೋಣ. ಬಿರಿಯಾನಿ ಮಸಾಲ 1 ಪ್ಯಾಕೆಟ್ ಹಾಕ್ಕೊಳ್ತಿದ್ದೀನಿ, 10 ರೂಪಾಯಿ ಪ್ಯಾಕೆಟ್ ಅದು. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೈಸ್ ಬಾತ್ ಬ್ರೇಕ್ಫಾಸ್ಟಿಗೆ, ಲಂಚಿಗೆ, ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಸೂಕ್ತವಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗಿದ್ದರೂ ತುಂಬ ಟೇಸ್ಟಿಯಾಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ, ಪರಿಮಳ ಚೆನ್ನಾಗಿರುತ್ತೆ. ವಿಡಿಯೋ ನೋಡ್ತಿರೋರಿಗೆಲ್ರಿಗೂ ಧನ್ಯವಾದಗಳು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಫಸ್ಟೇ ಇವಾಗ ಬಸಿ ಹಾಕಿದ್ನಲ್ಲ ಅಕ್ಕಿ, ಅದನ್ನು ಹಾಕ್ಕೊಳ್ತೀನಿ. ನೀರೆಲ್ಲ ಆರಿದೆ ಅದು. ಇವಾಗ ನಿಧಾನವಾಗಿ ಅಕ್ಕಿನ ಹುರ್ಕೊಳ್ಬೇಕು, ಗಡಿಬಿಡಿ ಮಾಡ್ಕೊಳ್ಬಾರ್ದು. ಎಣ್ಣೆಯಲ್ಲಿ 3-4 ನಿಮಿಷ ಹುರ್ಕೊಂಡ್ರೆ ಅನ್ನ ಉದುರಾಗಿರುತ್ತೆ. ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿರ್ತೀನಿ, ಬೇಕಿದ್ದರೆ 1ಕ್ಕೆ 2 ಲೋಟದಷ್ಟು ನೀರು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಅಂದರೆ 1/4 ಲೋಟ, 1ಕ್ಕೆ 1/4 ಲೋಟ ನೀರು ಹಾಕ್ತೀನಿ. ತುಂಬ ಉದುರು ನಮ್ಮ ಮನೆಯಲ್ಲೆಲ್ಲ ಇಷ್ಟಪಡಲ್ಲ, ಹಾಗಾಗಿ 1ಕ್ಕೆ 1/4 ಲೋಟ ನೀರು ಹಾಕ್ತೀನಿ. ಫಸ್ಟೇ ಬಿಸಿಗೆ ನೀರಿಟ್ಟಿದ್ದೆ, ಅದು ಚೆನ್ನಾಗಿ ಕುದೀತಾ ಇತ್ತು. ಆ ನೀರನ್ನು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್. ಅರ್ಜೆಂಟಿಗೆ ಡೈಲಿ ಏನಾದರೂ ಒಂದು ಬೇಕಲ್ವ. ಇವಾಗ ಮುಚ್ಚಿಡೋಣ. ನೋಡಿ, ಇವಾಗ 3/4 ಭಾಗ ಬೆಂದಿದೆ, 60 ಭಾಗ ಬೆಂದಿದೆ, ಉದುರಾಗಿದೆ. ಆಫೀಸಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಬೇಕು, ದಿನ ಒಂದೊಂದು ಮಾಡಬೇಕು, ಏನು ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಥರ ಒಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಬದಲು ಆಲೂಗೆಡ್ಡೆ ಎಲ್ಲ ಹಾಕ್ಬೋದು. ಕ್ಯಾಪ್ಸಿಕಮ್ಮು ಹುರಿದು ಆಮೇಲೆ ಸೇರಿಸ್ಕೊಳ್ಬೋದು. ರೈಸ್ ಕುಕ್ಕರ್ ಗ್ಯಾಸ್ ಹೋಗಿದೆ ನೋಡಿ. ಉದುರಾದ ಒಂದು ರೈಸ್ ಬಾತ್ ರೆಡಿಯಾಗಿದೆ. ಸಿಂಪಲ್ ಅಂದರೆ ಸಿಂಪಲ್, ರುಚಿ ಅದ್ಭುತವಾಗಿರುತ್ತೆ. ಏನಾದರೂ ಬೇಕಿದ್ದರೆ ಕರಿ ಏನಾದರೂ ಮಾಡ್ಕೊಳ್ಬೋದು. ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಸಪೋರ್ಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಮಾಡೋದೆಲ್ಲ ಸಿಂಪಲ್ ಅಡುಗೆಗಳು.
ಮಸಾಲೆ ಹೆಚ್ಚು ಹಾಕಲ್ಲ. ಚಿಕ್ಕ ಮಕ್ಕಳಿಗೂ ದೊಡ್ಡವರಿಗೂ ಎಲ್ರಿಗೂ ತಿನ್ನಲಿಕ್ಕೆ ಸುಲಭವಾಗಿರುತ್ತೆ. ಖಾರ ಇರಲ್ಲ ಹೆಚ್ಚಾಗಿ. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ರೆಸ್ಪೆಕ್ಟ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ರುಚಿಯಾದ ಒಂದು ರೈಸ್ ಬಾತಿಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.